ಜಯ ಆಂಜನೇಯ ಶ್ರೀ ಆಂಜನೇಯ ಜಯ ಆಂಜನೇಯ ಶ್ರೀ ಆಂಜನೇಯ. ನಂಗೆ ಇತ್ತೀಚೆಗೆ ಆಂಜನೇಯನ್ ಕಾರ್ಡ್ ತೆಗ್ದಾಗೆಲ್ಲ ನಂಗೆ ಶನಿ ಮಹಾತ್ಮ ಬರ್ತಿದ್ದಾರೆ ನೆನಪಿಗೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ತಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸಿತ್ತಮ್ಮ ಹನುಮಾನ್ ಯತ್ನಮಾಸ್ತಾಯ ದುಃಖಕ್ಷಯ ಕರೋ ಭವ. ಸೊ ನಮ್ಮ ಕಾರ್ಯಸಿದ್ಧಿ ಆಂಜನೇಯನ ಬಗ್ಗೆ ಹೇಳೋದಾದ್ರೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಆಂಜನೇಯ ಮನಸ್ಸು ಮಾಡಿದ್ರೆ ಅಲ್ಲಿ ಆ ಕಾರ್ಯ ಆಯ್ತು ಅಂತಾನೆ ಅರ್ಥ. ಸೊ ಎಸ್, ಥ್ಯಾಂಕ್ ಯು ಆಂಜನೇಯ. ಒಂದು ಬಿಗ್ ಹೆಲ್ಪ್ ಮಾಡಿದ್ರು ಆಂಜನೇಯ. ಸೊ ನಂಗಲ್ಲ, ನನಗೆ ತುಂಬಾ ಬೇಕಾದವರಿಗೆ ಅವ್ರದ್ದು ಸಮಥಿಂಗ್ ಏನೋ ಸಮಸ್ಯೆ ಇತ್ತು, ಅದನ್ನ ಬಗೆಹರಿಸಿ ಕೊಟ್ರು. ಜೊತೆಗೆ ತುಂಬಾ ಚೆನ್ನಾಗಿ ನಿಮ್ಮೆಲ್ಲರಿಗೂ ಆಶೀರ್ವಾದ ತಲುಪಿರುತ್ತೆ. ಸೊ ಎಸ್, ಥ್ಯಾಂಕ್ ಯು ಆಂಜನೇಯ. ಐ ಲವ್ ಯು ಆಂಜನೇಯ. ಭಯ ಯಾಕೆ ನಾನಿರ್ಬೇಕಾದ್ರೆ ಅಂತ ಹೇಳ್ತಿದ್ದಾರೆ. ಪಾಸಿಟಿವ್ ಎನರ್ಜಿ ನಿನ್ ಲೈಫಲ್ಲಿ ಇರ್ಲಿ, ಸಕಾರಾತ್ಮಕವಾಗಿ ಚಿಂತೆ ಮಾಡು. ಯಾಕೆ ಭಯ, ನಾನ್ ಇರ್ಬೇಕಾದ್ರೆ ಯಾಕೆ ಭಯ ಅಂತ ಹೇಳ್ತಿದ್ದಾರೆ. ಆರೆಂಜ್ ಮತ್ತೆ ಎಲ್ಲೋ ರೈಟ್ ಗುಡ್ ಕಾಂಬಿನೇಷನ್ ಅಂತ ಅನಿಸೋದು. ಟ್ರಸ್ಟ್ ಅಂಡ್ ಲಾಯಲ್ಟಿ ಹೇಳ್ತಿದ್ದಾರೆ. ಸೊ ಯಾವಾಗ್ಲೂ ನಾನು ಯಾರನ್ನ ನಂಬದೆ ಅಥವಾ ನನ್ನನ್ನ ಯಾರು ನಂಬಿದ್ರು ಇದು ಇಂಪಾರ್ಟೆಂಟ್ ಆಗತ್ತೆ. ನಿನ್ನನ್ನ ಯಾರು ನಂಬ್ತಾ ಇದ್ದಾರೆ, ನೀನ್ ಯಾರನ್ನ ನಂಬ್ತಾ ಇದ್ದೀರಾ, ಇದ್ರ ಬಗ್ಗೆ ಗಮನ ಇರ್ಲಿ. ಎಸ್ಪೆಷಲಿ ನೀವು ಜನನ್ನ ನಂಬೋದ್ಕಿಂತ ರಾಮನ್ನ ನಂಬಿ, ಇಲ್ಲ ನನ್ನನ್ನ ನಂಬಿ. ರಾಮಾಂಜನೇಯ ನಿಮ್ಗೆ ಯಾವಾಗ್ಲೂ ಏನು ಕೇಳಕ್ಕಾಗ್ದಿರೋ ಹಾಗೆ ನೋಡ್ಕೊಳ್ತೀವಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸ್ಟ್ರಾಂಗ್ ಆಗಿ ಇರಿ, ನಿಮ್ಮ ಬಾಂಧವ್ಯ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಇಲ್ಲಿ ಆಂಜನೇಯ ರಾಮನಿಗೆ ಹೇಳಿದಾಗೆ, ರಾಮ ಆಂಜನೇಯನಿಗೆ ಹೇಳಿದಾಗೆ ಆಂಜನೇಯ ನಿಮ್ಗೂ ಕೂಡ ಹೇಳ್ತಿದ್ದಾರೆ. ಜೊತೆಗೆ ಫೋಕಸ್ ಮಾಡಿ ನಿಮ್ಮ ಕೆಲ್ಸದ ಕಡೆ, ನಿಮ್ಮ ಸಾಧನೆ ಕಡೆ, ನಿಮ್ಮ ಗುರಿ ಕಡೆ, ನಿಮ್ಮ ಸೋಲ್ ಪರ್ಪಸ್ ಕಡೆ. ಮೆಂಟಲ್ ಕ್ಲಾರಿಟಿ ಇರ್ಲಿ. ಏನ್ ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಏನ್ ಗೋಲ್ ಇದೆ ನಿಮ್ಗೆ ಲೈಫಲ್ಲಿ, ಯಾವ್ದ್ರ ಕಡೆ ಫೋಕಸ್ ಮಾಡ್ಬೇಕು. ಈವನ್ ಅದು ಡಿವೈನ್ ಪರ್ಪಸ್ ಆಗಿರ್ಲಿ ಅಥವಾ ನಿಮ್ಮ ಪ್ರೈವೇಟ್ ಆಗಿ ನೀವು ಮಾಡ್ಬೇಕು ಅನ್ಕೊಂಡಿದ್ದಿರ್ಲಿ, ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಆಗಿರ್ಲಿ ಅಥವಾ ನೀವು ಮೆಟೀರಿಯಲ್ ಮ್ಯಾನಿಫೆಸ್ಟೇಷನ್ ಇರ್ಲಿ, ಇದೆಲ್ಲವೂ ಕೂಡ ಆಗತ್ತೆ. ನೀವು ನಿಮ್ಮ ಗಮನನ ಸರಿಯಾದ ದಿಕ್ಕಿನಲ್ಲಿ ಇಡಿ ಅನ್ನುವಂಥದ್ದು ಇದೆ. ಫೋಕಸ್ ಮಾಡ್ಕೊಳ್ಳಿ, ಇಂಪ್ರೂವ್ನ ಮಾಡಿ, ಇನ್ನ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಭಕ್ತಿ ಒಂದು ಪ್ರೊಟೆಕ್ಷನ್ ಅಲ್ಲಿ ಇದೆ. ನಿಮ್ಮ ಭಕ್ತಿನ ಪ್ರೊಟೆಕ್ಟೆಡ್ ಆಗಿ ಇಡಿ ಅನ್ನುವಂಥದ್ದು ಇದೆ. ನಿಮ್ಮ ಭಕ್ತಿನ, ನಿಮ್ಮ ಭಕ್ತನ್ನ ಅಥವಾ ನಿಮ್ಮ ಭಕ್ತಿಯ ಮಾರ್ಗನ ಯಾರು ತಪ್ಸಕ್ ಆಗ್ಬಾರ್ದು. ನಿಮ್ಮ ಆ ಒಂದು ಡೈಲಿ ರೊಟೀನ್ ಏನಿರುತ್ತೆ ಒಂದು ಭಕ್ತಿ ಮಾರ್ಗದಲ್ಲಿ ಬರುವಂಥದ್ದು, ಅದನ್ನ ನೀವು ಯಾವುದೇ ಕಾರಣಕ್ಕೂ ತಪ್ಪಿಸ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ರಾಮ ರಕ್ಷಾ ಸ್ತೋತ್ರ. ಸೊ ನೀನ್ ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಒಂದೇ ಸಾಕು ಅಂತ ನಾನು ನಿಂತಾಗ, ಸೊ ನನಗೆ ರಕ್ಷೆಯಾಗಿ ನಿಂತಿದ್ದು, ನಾನು ಶ್ರೀರಾಮನ ವಿರುದ್ಧವಾಗಿ ನಿಂತಿದ್ರು ಕೂಡ ನನಗೆ ರಕ್ಷೆಯಾಗಿ ನಿಂತಿದ್ದು ಶ್ರೀರಾಮನ ರಕ್ಷಾ ಸ್ತೋತ್ರ. ಶ್ರೀರಾಮನ ನಾಮ ಒಂದೇ ನಂಗೆ ರಕ್ಷೆಯಾಗಿ ನಿಲ್ತು, ಅದು ರಾಮನೇ ನನ್ನ ಎದುರು ನಿಂತರು ಕೂಡ. ಹಾಗೇನೆ ನಿಮ್ಮ ನಂಬಿಕೆ, ನಿಮ್ಮ ಭಕ್ತಿ ನಿಮ್ಮನ್ನ ರಕ್ಷಿಸುತ್ತೆ. ಅಟ್ ದಿ ಸೇಮ್ ಟೈಮ್ ನೀವು ಆ ಒಂದು ಭಕ್ತಿಗೆ ಅಷ್ಟು ಶಕ್ತಿನ ಕೊಟ್ಟು ದೃಢ ವಿಶ್ವಾಸದಿಂದ, ನಂಬಿಕೆಯಿಂದ, ಪ್ರಾಮಾಣಿಕವಾಗಿ ನೀವು ನಂಬಿಕೆನ ಇಡಬೇಕು. ಅದು ನಿಮ್ಗೆ ರಕ್ಷೆಯಾಗಿ ಬರುತ್ತೆ ಅಂತ ಆಂಜನೇಯ ಹೇಳ್ತಾ ಇದ್ದಾರೆ ಇಲ್ಲಿ. ಜೊತೆಗೆ ಸಾಕಷ್ಟು ಬದಲಾವಣೆಗಳನ್ನ ಆಂಜನೇಯ ಇಲ್ಲಿ ತಗೊಂಡ್ಬರ್ತಿದ್ದಾರೆ ನಿಮ್ ಜೀವನದಲ್ಲಿ. ಜೊತೆಗೆ ಒಂದು ನೇಚರ್ ಅಲ್ಲಿ ಏನೋ ಒಂದು ಬದಲಾವಣೆ ಬರುತ್ತೆ. ಪ್ರಾಕೃತಿಕವಾಗಿ ಕೂಡ ನಿಮ್ಮಲ್ಲಿ ಕೂಡ ಒಂದಿಷ್ಟು ಬದಲಾವಣೆಗಳು ಬರುತ್ತೆ. ಜೊತೆಗೆ ನಿಮ್ಮ ದೇಹದಲ್ಲೂ ಕೂಡ ಬದಲಾವಣೆ ಬರುತ್ತೆ, ನಿಮ್ಮ ಮನಸ್ಸಿನಲ್ಲೂ ಕೂಡ ಬದಲಾವಣೆ ಬರುತ್ತೆ. ಜೊತೆಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಒಂದು ಬೆಳಕು ನಿಮ್ಗೆ ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ನೀವು ಧ್ಯಾನಕ್ಕೆ ಕೂತಾಗ ಆ ಒಂದು ಸಾಕ್ಷಾತ್ ವಾಯುಪುತ್ರ ಆಂಜನೇಯರ ಒಂದು ಮಾರ್ಗದರ್ಶನ, ಆಶೀರ್ವಾದದ ಜೊತೆಗೆ ಅವರ ದರ್ಶನನೇ ನಿಮ್ಗೆ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆ ಬ್ಲಾಸಮಿಂಗ್ ಅಂತೀವಲ್ಲ,
ಒಂದ್ ರೀತಿ ಹೂ ಅರಳುವಂಥ ರೀತಿಲಿ ನಿಮ್ಮ ಭಕ್ತಿ, ನಿಮ್ಮ ದೇಹ, ನಿಮ್ಮ ಮನಸ್ಸು, ನಿಮ್ಮ ಚೈತನ್ಯ ಎಲ್ಲ ಅರಳುತ್ತೆ. ಒಂದು ಸುಗಂಧ ಪರಿಮಳ ಬೀರುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ. ನೀವು ಓಡಾಡ್ತಾ ಇದ್ರೇನೆ ನಿಮ್ಗೆ ಒಂದು ಪರ್ಫ್ಯೂಮ್ ಹಾಕಿದ್ರೆ ನಾವ್ ಹೇಗೆ ಸ್ಮೆಲ್ ಬರುತ್ತೆ, ಒಂದು ಫ್ರೇಗ್ರೆನ್ಸ್ ಬರುತ್ತೆ, ಒಂದು ಸುವಾಸನೆ ಬರುತ್ತೆ. ಅದ್ ನೀವೇನು ಮಾಡ್ದಿರಾ ಜಸ್ಟ್ ಒಂದು ಭಕ್ತಿಲಿ ಧ್ಯಾನ ಮಾಡಿ ಎದ್ದಿ ಓಡಾಡಿದ್ರೇನೆ ನಿಮ್ಮ ಪರ್ಫ್ಯೂಮ್ ಅಥವಾ ಪರ್ಫ್ಯೂಮ್ ತರ ಸ್ಮೆಲ್ ಅಥವಾ ಸುವಾಸನೆ ಏನ್ ಹೇಳ್ತೀವಿ ಸುಗಂಧ, ಆ ಥರ ಪರಿಮಳ, ಸುಗಂಧ ಪರಿಮಳ ಈ ಥರ ಏನ್ ಹೇಳ್ತೀವಿ ಅದು ಬರುತ್ತೆ ನೀವು ಓಡಾಡೋ ಈವನ್ ನೀವು ಪರ್ಫ್ಯೂಮ್ ಹಾಕಿಲ್ಲ ಅಂದ್ರೂ ಬರುತ್ತೆ ಅದು. ಆ ಥರ ಒಂದ್ ರೀತಿ ತುಂಬಾ ಚೆನ್ನಾಗಿ ನಿಮ್ಮ ಲೈಫು ಗೊತ್ತಿಲ್ಲ ಹೇಗ್ ಹೇಳೋದು ಅಂತ. ಬಟ್ ನೀವು ನೀವಾಗಿರ್ಬೇಕು. ನೀವು ನೀವಾಗಿರ್ಬೇಕು. ನೀವು ನಿಮ್ಮಲ್ಲಿ ಲೀನ ಆಗ್ಬೇಕು. ನೀವು ನಿಮ್ಮಲ್ಲಿ ಲೀನ ಆದಾಗ ಮಾತ್ರ ನಿಮ್ಮೊಳಗಿರುವಂತ ಭಗವಂತನಲ್ಲಿ ನೀವು ಲೀನ ಆಗಕ್ ಸಾಧ್ಯ. ಸೊ ಮಲೀನ ಆಗಿರುವಂತ ದೇಹ ಮನಸ್ಸನ್ನ ಶುದ್ಧೀಕರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಶುದ್ಧೀಕರಿಸಿದ ಮೇಲೆ ನಿಮ್ಗೆ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಕಾಲು ಎಡಗಾಲಿಗೆ ಒಂದಷ್ಟು ರಕ್ಷೆನ ಹಾಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಬಲ ಭುಜಕ್ಕೆ ಒಂಚೂರು ರಕ್ಷೆನ ಹಾಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಂಗೆ ನೀವು ಧ್ಯಾನ ಮಾಡ್ಬೇಕಾದ್ರೆ ವಿಶೇಷವಾದಂಥದ್ದು ಏನೋ ಮಣೆನೋ ಏನೋ ಹಾಕೊಂಡು ಧ್ಯಾನ ಮಾಡ್ತೀರಾ, ಅವಾಗ ನಿಮ್ಮಲ್ಲಿ ಬದಲಾವಣೆನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಏನು ಅಂತ ಗೊತ್ತಿಲ್ಲ, ಬಂಡೆನೋ ಕಲ್ಲೋ ಮಣೆನೋ ಅಥವಾ ವಸ್ತ್ರನೋ ಗೊತ್ತಿಲ್ಲ, ನಂಗೆ ಅದೊಂದು ಪಕ್ಷಿಯ ಆಕಾರದಲ್ಲಿ ಕಾಣಿಸ್ತಾ ಇದೆ. ಸೊ ಆ ಥರದ ಮೇಲೆ ಕೂತು ನೀವು ಧ್ಯಾನ ಮಾಡೋಕ್ಕೆ ಕೂತಾಗ ನಿಮ್ಮಲ್ಲಿ ಆ ಬದಲಾವಣೆಗಳನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ನಿಮ್ಗೆ ನಂಬಿಕೆ ಇರ್ಲಿ ಅನ್ನುವಂಥದ್ದು ಇದೆ. ನನ್ನ ಶಕ್ತಿ ಸಾಮರ್ಥ್ಯದ ಮೇಲೆ ನಾನು ನಂಬಿಕೆ ಇಟ್ಟಾಗಷ್ಟೇ ನಾನು ಸೀತಾಮಾತೆನ ಕರ್ಕೊಂಬಂದು ಸೇತುವೆನ ಕಟ್ಟಿ ಎಲ್ಲವೂ ಕೂಡ ಸುಖಾಂತ್ಯ ಮಾಡ್ಲಿಕ್ಕೆ ಅವಕಾಶ ಆಯ್ತು. ಸೊ ನಿಮ್ಗೂ ಕೂಡ ಆ ನಂಬಿಕೆ ಇರ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ದೊಡ್ಡ ಕೆಲಸ ಮಾಡ್ತಿದ್ದೀರೋ ಚಿಕ್ಕ ಕೆಲಸ ಮಾಡ್ತಿದ್ದೀರೋ ಅದ್ರ ಬಗ್ಗೆ ಚಿಂತೆ ಬೇಡ. ಒಂದು ಅಳಿಲು ಸೇವೆಯ ಮುಖಾಂತರನೇ, ಒಂದು ಅಳಿಲು ಕೂಡ ಒಂದ್ ಸಣ್ಣ ಸೇವೆ ಮಾಡ್ತಲ್ಲ, ಆ ಥರನೇ ನಾನು ಸೇವೆಗೆ ನಿಲ್ತೀನಿ ಅಂತ ನಿಂತ್ಕೊಳ್ಳಿ. ಆಂಜನೇಯ ನಿರ್ಧಾರ ಮಾಡ್ತಾರೆ ನಿಮ್ಮ ಮುಂದಿನ ಜೀವನ ಹೇಗಿರ್ಬೇಕು, ಯಾವ ರೀತಿ ಆಗ್ಬೇಕು ಅಂತ. ಸೊ ನನ್ನ ಜೀವನದಲ್ಲಿ ನಂದೇ ಕನ್ಸಿದೆ ಆಂಜನೇಯ ನಂಗೆ ಏನು ಹೇಳೋದು ಬೇಡ ಅನ್ನೋರಿಗೆ, ಸೊ ನಿಮ್ಮ ಕನ್ಸಿನ ರೀತಿನೇ ಆಂಜನೇಯ ನಿಮ್ಗೆ ಬೆಳಕನ್ನ ತೋರಿಸ್ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಗ್ರೋತ್ ಮೈಂಡ್ ಸೆಟ್ ಅಂತ ಹೇಳ್ತಿದ್ದಾರೆ. ಒಂಟಿ ಕಾಲಿನ ತಪಸ್ಸು. ಎಸ್, ಯಾಕೆ ಭಯ, ಯಾಕೆ ಭಯ ಅನ್ನುವಂಥದ್ದೇ ಇದೆ ಇಲ್ಲಿ. ಭಯ ಬೇಡ. ಲಂಕಾನೇ ದಹನ ಮಾಡಿ ಬಂದೆ ನಾನು, ಎಲ್ಲರ ಶತ್ರುಗಳನ್ನ ನಾನು ನಾಶ ಮಾಡಿ ಬಂದಿದ್ದೀನಿ. ಸೊ ಹಾಗೇನೆ ನಿಮ್ಮೊಳಗಿರುವಂತ ಶತ್ರುಗಳನ್ನ, ಜೊತೆಗೆ ಜಗತ್ತಿನಲ್ಲಿ ಇರುವಂತ ಎಲ್ಲ ಶತ್ರುಗಳನ್ನೂ ನಾಶ ಮಾಡಕ್ಕಿಂತ ಮುಂಚೆ ನಾವು ನಮ್ಮೊಳಗಿರುವಂತ ಶತ್ರುಗಳನ್ನ ನಾಶ ಮಾಡ್ಕೊಳ್ಬೇಕು ಅಲ್ವಾ ಅಂತ ಕೂಡ ಆಂಜನೇಯ ಹೇಳ್ತಿದ್ದಾರೆ. ನಮ್ಮೊಳಗಿನ ಅರಿಷಡ್ ವರ್ಗಗಳ ಶತ್ರುಗಳು ಏನಿದ್ದಾರೆ ಅವರು ನಾಶ ಆದ್ಮೇಲಷ್ಟೇ ನಾವು ಹೊರಗಿನ ಶತ್ರುಗಳನ್ನ ಹುಡ್ಕಕ್ ಆಗೋದು. ಮೊದಲು ನಮ್ಮೊಳಗಿರುವಂತ ನಿಮ್ಮ ದೇಹ, ನಿಮ್ಮ ಮನಸ್ಸು, ನಿಮ್ಮ ಆತ್ಮ, ನಿಮ್ಮ ಬುದ್ಧಿಲಿ ಇರುವಂತ ನೆಗೆಟಿವಿಟಿನ ಹೋಗ್ಲಾಡ್ಸ್ಕೊಳ್ಳಿ, ಇನ್ನ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ತುಂಬಾ ಕ್ಯಾಲ್ಕುಲೇಟ್ ಮಾಡಬೇಡಿ, ತುಂಬಾ ಲೆಕ್ಕಾಚಾರದಲ್ಲಿ ಜೀವನನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಹೇಗೆ ನೀವು ನಂಬುತ್ತೀರೋ, ಹೇಗೆ ನಿಮ್ಮ ಲೈಫನ್ನ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಕಡೆ ಕಲಿತೀರೋ, ಹಾಗೆ ನಿಮ್ಮ ಜೀವನ ಕೂಡ ಬೆಳೆಯುತ್ತಾ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ಔಷಧಿ ಕೂಡ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಯುದ್ಧನೂ ಗೆದ್ದು ಬರ್ತೀರಾ, ಯಾವುದೇ ಭಯ ಬೇಡ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ. ಸೊ ಬ್ಲ್ಯಾಕ್ ಮ್ಯಾಜಿಕ್ ಎಂಥದ್ದೇ ಇದ್ರೂ ಕೂಡ ಅದರಿಂದ ನೀನು ಗೆದ್ದು ಬರ್ತೀಯ, ಅದ್ರ ಬಗ್ಗೆ ಭಯ ಬೇಡ ನಿನ್ಗೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾವುದ್ರ ವಿರುದ್ಧ ಹೋರಾಡ್ಬೇಕು, ಯಾಕೆ ಹೋರಾಡ್ಬೇಕು, ಆ ಸಮಸ್ಯೆ ಈ ಸಮಸ್ಯೆ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಆ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂದ್ರೆ ಮೊದಲು ನಿಮ್ಮನ್ನ ನೀವು ಹೆಚ್ಚು ಸೆಲ್ಫ್ ಡಿಫೆನ್ಸಿಗೆ ಅಥವಾ ಸೆಲ್ಫ್ ಡಿಸಿಪ್ಲಿನಿಗೆ ಹಾಕೊಳ್ಬೇಕು ಅನ್ನುವಂಥದ್ದು ಇದೆ. ನನ್ನನ್ನು ಯಾರು ಬಂಧ ಮಾಡ್ತಾರೆ, ಎಷ್ಟು ಬಂಧ ಮಾಡ್ತಾರೆ, ಮಾಡ್ಲಿ, ನೀನ್ ಯಾಕೆ ತಲೆ ಕೆಡ್ಸ್ಕೊಳ್ತೀಯ,
ನನ್ಗೆ ಏನೇ ತೊಂದ್ರೆ ಮಾಡಿದ್ರು ನೀನ್ ಯಾಕೆ ತಲೆ ಕೆಡ್ಸ್ಕೊಳ್ತೀಯ? ನನ್ಗಿಂತ ಶಕ್ತಿ ನಿನ್ಗಿದ್ಯಾ? ನಿನ್ಗಿಂತ ಶಕ್ತಿ ನನ್ಗಿದ್ಯಾ? ಈ ಪ್ರಶ್ನೆನ ಆಂಜನೇಯ ಇಲ್ಲಿ ಕೇಳ್ತಿದ್ದಾರೆ. ಸೊ ಆಂಜನೇಯನಿಗೆ ಶಕ್ತಿ ಇದೆ ಅಂದ್ಮೇಲೆ ಆಂಜನೇಯಂಗ್ ಗೊತ್ತಿದೆ. ಸೊ ಯಾರು ಕಟ್ ಹಾಕಿದ್ರು, ಯಾರು ಕಟ್ ಹಾಕಿಲ್ಲ ಅಂದ್ರು, ಯಾರು ಬಿಚ್ಚಾಕಿದ್ರು, ಯಾರು ಸಮಸ್ಯೆ ಮಾಡಿದ್ರು, ಯಾರು ಪೂಜೆ ಮಾಡಿದ್ರು, ಯಾರು ಧ್ಯಾನ ಮಾಡಿದ್ರು, ಯಾರು ರಕ್ಷೆ ಕೇಳಿದ್ರು, ಯಾರು ಗಣೇಶನಿಗೆ ಅಥವಾ ಶಿವನಿಗೆ ಅಥವಾ ಬೇರೆ ದೇವರಿಗೆ ಸಮಸ್ಯೆ ಮಾಡಿದ್ದಾರೆ ಎಲ್ಲ ನಂಗೆ ಗೊತ್ತಿದೆ. ನಾನು ಸಮಸ್ಯೆನ ಬಗೆಹರಿಸ್ತೀನಿ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಸೊ ಹೆಚ್ಚು ತಲೆ ಕೆಡ್ಸ್ಕೊಳ್ದಿರ ನಿನ್ನ ದಿನನಿತ್ಯದ ಒಂದು ಪರಿಪೂರ್ಣ ಒಂದು ಏನ್ ಹೇಳೋದು ಸೆಲ್ಫ್ ಡಿಸಿಪ್ಲಿನ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಮನ್ನ ನೀವು ಶಿಸ್ತುಬದ್ಧವಾಗಿ ಇಟ್ಕೊಳ್ಳಿ. ಒಂದು ಶಿಸ್ತಿನ ಸಿಪಾಯಿ ತರ ಇರಿ ಅನ್ನುವಂಥದ್ದು ಇದೆ. ನಿಮ್ಮ ಸೆನ್ಸ್ ನ ಕಂಟ್ರೋಲ್ ಮಾಡಿ. ನಿಮ್ಮ ಸಿಕ್ಸ್ತ್ ಸೆನ್ಸ್ ನಿಮ್ಗೆ ತುಂಬಾ ತಲೆ ತಿಂತಾ ಇದೆ, ಅದನ್ನ ತಿಂದಿರೋ ಹಾಗೆ ಮಾಡ್ಕೊಳ್ಳಿ. ಜೊತೆಗೆ ನೀವ್ ಏನೇ ಮಾಡಿದ್ರು ಯಾರೋ ನೋಡೋರು ನೋಡ್ತಿದ್ದಾರೆ, ಯಾರಾದ್ರೂ ನೋಡ್ಲಿ, ನಾನ್ ನೋಡ್ತಿದ್ದೀನಿ ಅನ್ನೋ ನಂಬಿಕೆ ನಿಂಗಿರ್ಲಿ ಅಂತ ಕೂಡ ಆಂಜನೇಯ ಹೇಳ್ತಾ ಇದ್ದಾರೆ. ಸೊ ಸಾಕಷ್ಟು ನಿಮ್ಮ ಆಧ್ಯಾತ್ಮಿಕ ಮಾರ್ಗದ ಬಗ್ಗೆ ಆಂಜನೇಯ ಮಾತಾಡ್ತಿದ್ದಾರೆ. ನಿಮ್ಮ ದೈಹಿಕ ಮತ್ತೆ ನಿಮ್ಮ ಮಾನಸಿಕ ಆರೋಗ್ಯದಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಸೆಲ್ಫ್ ಡಿಸಿಪ್ಲಿನ್ ಆಗಿ ಇರೋ ಅಂಥದ್ದನ್ನ ಅಂತ ಕೂಡ ಆಂಜನೇಯ ಹೇಳ್ತಿದ್ದಾರೆ. ಇಲ್ಲಿ ರೆಮಿಡಿ ಬಗ್ಗೆ ಕೂಡ ಹೇಳ್ತಿದ್ದಾರೆ. ಸೊ ಸಾಕಷ್ಟು ರೆಮಿಡೀಸ್ ನ ಇಲ್ಲಿ ಆಂಜನೇಯ ಕೊಡ್ತಾ ಇದ್ದಾರೆ. ಈಗ ನೀವು ಮಾಡ್ಬೇಕಾಗಿರುವಂಥದ್ದು ಈ ಎಲ್ಲ ಒಂದಷ್ಟು ಒಳ್ಳೆಯ ಪುಸ್ತಕಗಳು ನಿಮ್ಮ ಲೈಫ್ ಲಾಂಗ್ ಜರ್ನಿಲಿ ಏನೇನು ಓದ್ಬೇಕು ಅನ್ಸುತ್ತೋ ಅದನ್ನ ಓದಿ, ಇಲ್ಲಾಂದ್ರೆ ಶ್ರೀ ರಾಮಾಯಣ ಓದಿ, ಇಲ್ಲ ಸುಂದರಕಾಂಡ ಓದಿ, ನಿಮ್ಮ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ. ಇಲ್ಲ ಭಗವದ್ಗೀತೆ ಕೂಡ ಓದಿ ಅನ್ನುವಂಥದ್ದು ಕೂಡ ಇದೆ. ಸೊ ಕಲಿಯೋದಕ್ಕೆ ಅಥವಾ ಕಲಿಸೋದಕ್ಕೆ ಯಾವತ್ತೂ ಹಿಂದೆ ಟಾಕಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಟೇಕ್ ರಿಸ್ಕ್. ನನ್ನ ಕೈಲಿ ಕೆಲಸ ಆಗಲ್ಲ, ನಾನ್ ಮಾಡಲ್ಲ, ಹಾಗ್ ಮಾಡಲ್ಲ, ಹೀಗ್ ಮಾಡಲ್ಲ ಅಂತೆಲ್ಲ ಅನ್ಕೊಂಬೇಡಿ. ಸೊ ನಿಮ್ ಕೈಲಿ ಆಗುವಂತ ಕೆಲಸಗಳೇ ನಿಮ್ಮ ಜೀವನದಲ್ಲಿ ನಿಮ್ಮ ಎದುರಾಗಿ ಬರುವಂತದ್ದು. ಹಾಗಾಗಿ ಟೇಕ್ ರಿಸ್ಕ್ ಅನ್ನುವಂಥದ್ದು ಕೂಡ ಇದೆ. ಸೊ ರಿಸ್ಕ್ ನ ತಗೊಳ್ಳಿ, ನಿಮ್ಗೆ ಆ ಕೆಪಾಸಿಟಿ ಇದೆ ಅನ್ನುವಂಥದ್ದು ಕೂಡ ಇದೆ. ಒಂದು ಫೈನಲ್ ಕಾರ್ಡ್ ನೋಡುವ. ಬಿ ಅಡಾಪ್ಟಬಲ್ ಅಂತ ಇದೆ. ಸೊ ನನ್ನ ಕಡೆಯಿಂದ ನನ್ನ ಶಕ್ತಿ ಸಾಮರ್ಥ್ಯಗಳು ಏನಿದೆ ಅದರ ಭರವಸೆ ಮೇಲೆ ನಾನು ಎಲ್ಲ ದುಷ್ಟರನ್ನು ಸಂಹಾರ ಮಾಡಬಲ್ಲೆ ಅನ್ನೋದು ನನಗೆ ನಂಬಿಕೆ ಇತ್ತು. ಹಾಗೇನೆ ನಿನ್ನ ಮೇಲೆ ನಿನ್ಗೆ ನಂಬಿಕೆ ಇರಲಿ. ಯಾವುದೇ ಸಮಸ್ಯೆನಾದ್ರೂ ಬಗೆಹರಿಸ್ಕೊಳ್ತ್ಯಾ, ಯಾವುದೇ ಸಮಸ್ಯೆನಾದ್ರೂ ನೀನು ಪರಿಹಾರ ಮಾಡ್ಕೊಳ್ತ್ಯಾ, ಎಲ್ಲಾ ರೀತಿಯ ಕ್ಷಮತೆ ನಿನ್ನಲ್ಲಿ ಇದೆ ಅನ್ನುವಂಥದ್ದನ್ನ ಒಪ್ಕೊಳ್ಳಿ. ಜೊತೆಗೆ ಏನೇ ಲಾಸ್ ಆಗಿರ್ಲಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಮುಂದೆ ಸಾಕಷ್ಟು ಬದಲಾವಣೆಗಳಿಗೆ ನಿಮ್ಮನ್ನ ನೀವು ತಯಾರು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಡಿಫರೆಂಟ್ ಆಗಿ ಸಿಚುವೇಶನ್ ಬರಬಹುದು, ಬಟ್ ಅದೆಲ್ಲವನ್ನು ಕೂಡ ಗೆಲ್ತೀರಾ, ಸರಿಯಾದ ರೀತಿಯಲ್ಲಿ ಜೀವನನ ನೋಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೊಸದೊಂದು ದೇವಸ್ಥಾನದ ಕಾರ್ಯ ಕೂಡ ಆರಂಭ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಅದು ನಾ ಭೂತೋ ನಾ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ಹೆಸರು ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಭರವಸೆನ ಕಳ್ಕೊಂಬೇಡಿ. ನಿಮ್ಗೆ, ನಿಮ್ಮ ಮಕ್ಕಳಿಗೆ, ಎಲ್ರ ಮೇಲೂ ನನ್ನ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ಯಾರ್ಯಾರು ಸ್ಟ್ರಗಲ್ ಮಾಡ್ತಿದ್ದೀರೋ, ಸ್ಟ್ರಗಲ್ ಅಥವಾ ಸಮಸ್ಯೆನ ಎದುರಿಸ್ತಾ ಇದ್ದೀರೋ, ಚಿಂತೆ ಪಡ್ತಿದ್ದೀರೋ, ಕಷ್ಟ ಅನುಭವಿಸ್ತಿದ್ದೀರೋ ಅವ್ರೆಲ್ರಿಗೂ ನಾನಿದ್ದೀನಿ. ಬೇಕು ಅಂದ್ರೆ ಔಷಧ ಉಪಚಾರ ಕೂಡ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಒಂದು ಸ್ಪೆಷಲ್ ಏನ್ ಅನಿಸ್ತಿದೆ ಅಂದ್ರೆ, ಸೊ ಕಿಚ್ಚ ಸುದೀಪ್ ಅವರು ಒಂದು ಮಾಡಿದ್ರು ನೋಡಿ, ವಿನಂತಿ ಮಾಡಿದ್ರು. ಸೊ ಮಗುಗೆ ಅದೆಷ್ಟೋ ಕೋಟಿ ಆಗತ್ತೆ ಚಿಕಿತ್ಸೆಗೆ ಅಂತ. ಆ ಮಗುಗೆ ಆಂಜನೇಯನ ಆಶೀರ್ವಾದ ಸಿಗುತ್ತೆ, ಆ ಮಗು ಹುಷಾರಾಗಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಆ ಮಗುಗೆ ಏನೋ ಆಂಜನೇಯರ ಆಶೀರ್ವಾದ ಸಿಕ್ಕಿ ಆ ಮಗು ಕೂಡ ಹುಷಾರಾಗಿ ಬರ್ತಾರೆ ಅನ್ನುವಂಥದ್ದು. ಸೊ ಒಳ್ಳೇದಾಗ್ಲಿ. ಸೊ ಆಂಜನೇಯನ ಶ್ಲೋಕಗಳನ್ನ, ಹನುಮಾನ್ ಚಾಲೀಸನ ದಿನಾಗ್ಲೂ ಓದ್ತಾ ಇರಿ. ಸೊ 21 ದಿನ ಅಥವಾ 40 ದಿನ ಬಿಡ್ದಿರ ರೆಗ್ಯುಲರ್ ಆಗಿ ಆಂಜನೇಯನ ದೇವಸ್ಥಾನಕ್ಕೆ ನೀವು ಹೋಗ್ತಾ ಬನ್ನಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಕೆಂಪು ಬಾವುಟನ ಅಥವಾ ಕೆಂಪು ವಸ್ತ್ರನ ಆಂಜನೇಯನ ದೇವಸ್ಥಾನಕ್ಕೆ ಮಂಗಳವಾರ ಕೊಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ದಾರೆ. ಹನುಮಾನ್ ಚಾಲೀಸ ಓದೋದ್ರಿಂದ ಕೂಡ ಒಳ್ಳೇದಾಗತ್ತೆ. ಸೊ ನಿಮ್ ಭಯನೆಲ್ಲ ಬಿಟ್ಬಿಡೋದಕ್ಕೆ ಆಂಜನೇಯನ ಓಂ ಶ್ರೀ ಹನುಮತೆ
ನಮಃ 11 ಸತಿ ಹೇಳ್ಕೊಂಡು ಅಥವಾ ನಿಮ್ಗೆ ಎಷ್ಟು ಸತಿ ಬೇಕೋ ಅಷ್ಟು ಟೈಮ್ ಮೆಡಿಟೇಷನ್ ಮಾಡಿ. ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಆಂಜನೇಯನಿಗೆ ಕೆಂಪು ಹೂವನ್ನ ಸಮರ್ಪಣೆ ಮಾಡೋದ್ರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ. ಜೊತೆಗೆ ಸಾಕಷ್ಟು ನೆಗೆಟಿವ್ ಥಾಟ್ಸ್ನೆಲ್ಲ ಬಿಟ್ಟಾಕಿ ಸರಿಯಾದ ರೀತಿಯಲ್ಲಿ ಪ್ರಾಪರ್ ಆಗಿ ಆಂಜನೇಯನ ಪ್ರಾರ್ಥನೆ ಅಥವಾ ಪೂಜೆನ ಮಾಡಿ ಇದರಿಂದ ಸರಿ ಹೋಗುತ್ತೆ ಕೆಲವು ಸಮಸ್ಯೆಗಳು ಅನ್ನುವಂಥದ್ದು ಕೂಡ ಇದೆ. ದಿನಾಗ್ಲೂ ಹೊಸದೇನಾದ್ರೂ ಕಲಿತಾ ಇರಬೇಕು. ಹೊಸದೇನಾದ್ರೂ ಕಲಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕೆಂಪು ಧ್ವಜ ಅಥವಾ ಕೆಂಪು ಬಟ್ಟೆ ಅಥವಾ ಏನಾದ್ರೂ ಬ್ಯಾನರ್ ಅಥವಾ ಏನಾದ್ರೂ ಯಶಸ್ವಿ ಕಾರ್ಯ ಆಗ್ಬೇಕು ಅಂದ್ರೆ ಇದನ್ನ ಆಂಜನೇಯನ ದೇವಸ್ಥಾನಕ್ಕೆ ಕೊಡ್ತಾ ಬನ್ನಿ. ಇದು ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಂಪು ಬಣ್ಣದ ಹಣ್ಣುಗಳನ್ನ ಆಂಜನೇಯನ ದೇವಸ್ಥಾನಕ್ಕೆ ಕೊಡೋದ್ರಿಂದ ಕೂಡ ನಿಮ್ಮ ಆಸೆಗಳು ಈಡೇರುತ್ತೆ ಅಂತ ಇದೆ. ಜೊತೆಗೆ ಒಂದು ಯಾವ್ದಾದ್ರು ಒಂದು ಆಂಜನೇಯ ಅಥವಾ ರಾಮನಿಗೆ ರಾಮಾಯಣಕ್ಕೆ ಸಂಬಂಧಪಟ್ಟಂತ ಒಂದು ಶ್ಲೋಕನ ಪಠನೆ ಮಾಡಿ. ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನೀವು ಪ್ರಯಾಣ ಮಾಡ್ಬೇಕಾದ್ರೂ ಕೂಡ ಆಂಜನೇಯನ ಆರಾಧನೆ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಮಂತ್ರ ಹೇಳ್ಕೊಂಡು ಹೋಗಿ. ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯನ ಲಾಕೆಟ್ ನಿಮ್ಮ ಹತ್ರ ಇಟ್ಕೊಂಡ್ರು ಕೂಡ ಒಳ್ಳೇದಾಗತ್ತೆ. ಜೊತೆಗೆ ನಿಮ್ಮ ಆಸೆಗಳು ಗೋಲ್ಗಳು ಏನಿದೆ ಅದನ್ನ ಬರೆದ್ಬಿಟ್ಟು ಅದನ್ನ ದಿನಾಗ್ಲೂ ನೋಡ್ತಾ ಇರಿ. ಮತ್ತೆ ಅದನ್ನ ಸುಟ್ಬಿಡಿ. ಇದರಿಂದ ಕೂಡ ನಿಮ್ಮ ಆಸೆಗಳು ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಮಂಗಳವಾರದೊತ್ತು ಹೋಗಿ ಸ್ವೀಟನ್ನ ಹಂಚಿ. ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಇದೆ. ಇದಿಷ್ಟು ಆಂಜನೇಯ ನಿಮ್ಗೆ ಕೊಟ್ಟಂತ ಮಾಹಿತಿ. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗಲಿ.